ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಇದೇ ಹಾವೇರಿ ಜಿಲ್ಲೆಯ ಶಿಗ್ಗಾಂವಕ್ಕೆ ಮತ್ತು ಕಾಲಿಡಾಕ ಹೊಂಟಾನ ಜವಾರಿ ಕಾಕ. ಏನು ಅದ್ಭುತ ಸುದ್ದಿ ತೊಗೊಂಬಂದಾನಂದ್ರೆ ವಿಚಿತ್ರ ಸುದ್ದಿ ಐತಿ, ಅದ್ಭುತ ಐತಿ. ಕಾಲಜ್ಞಾನದ ಭವಿಷ್ಯದ ಪ್ರಕಾರ ಯಾವ ರೀತಿ ನಾವು ಇವತ್ತು 5 ತಿಂಗಳ ಹಿಂದೆ ಇದೇ ಶಿಗ್ಗಾಂವಿ ಕ್ಷೇತ್ರದ ಇದೇ ಸೈಯದ್ ಆಜಂ ಪೀರ್ ಖಾದ್ರಿ ಹುಲಗೂರದ ಅವರ ಮನೆಗೆ ನಿವಾಸಕ್ಕೆ ಭೇಟಿ ಕೊಟ್ಟಾಗ 5 ತಿಂಗಳ ಹಿಂದೆ ಇದೇ ಜವಾರಿ ಕಡಕ್ಕಾಕ ಭವಿಷ್ಯ ಹೇಳಿದ್ದ, ಟಿಕೆಟ್ ಕೊಟ್ಟರೆ ಶಾಸಕರಾಗ್ತೀರಿ, ಶಾಸಕರ ಟಿಕೆಟ್ ಕೊಡೋ ಸಲುವಾಗಿ ಹೋಯಿತು. ಆದರೂ ಸಹಿತ ಉತ್ತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಹುದ್ದೆ ಹೆಸ್ಕಾಮದ ಅಧ್ಯಕ್ಷರನ್ನಾಗಿ ಮಾಡಿದರು. ಆದರೆ ಯಾಕೆ ಇಂಥ ಉನ್ನತ ಸ್ಥಾನ ಕೊಟ್ಟರು ಆಜಂ ಪೀರ್ ಖಾದ್ರಿಗೆ ಅಂದರೆ ಮುಖ್ಯಮಂತ್ರಿ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಈ ವ್ಯಕ್ತಿ ಮೇಲೆ ಯಾಕೆ ಪ್ರೀತಿ ತೋರಿಸ್ತಾರೆ ಅಂದರೆ ಈ ವ್ಯಕ್ತಿಯ ಸರಳತೆ ಹೇಳ್ತಾನೆ ಕೇಳ್ರಿ. ಈ ವ್ಯಕ್ತಿ ಭಾಳ ಹೃದಯವಂತಿಕೆ, ಈ ವ್ಯಕ್ತಿ ಭಾಳ ಪ್ರೀತಿ ಪ್ರಶಂಸೆಗೆ ಪಾತ್ರನಾದಂಥ ವ್ಯಕ್ತಿ, ಈ ವ್ಯಕ್ತಿಯಲ್ಲಿ ಸತ್ಯತೆ ಐತಿ. ಈ ವ್ಯಕ್ತಿ ಯಾರನ್ನು ಏಮಾರಿಸುವುದಿಲ್ಲ, ಯಾರಿಗೆ ಮೋಸ ಮಾಡುವುದಿಲ್ಲ, ಯಾರಿಗೆ ಸುಳ್ಳು ಹೇಳುವುದಿಲ್ಲ. ಅದು ದರ್ಗಾದ ಒಂದು ಸಜ್ಜಾದೆಯ ಮನೆತನದಿಂದ, ಗುರು ಮನೆತನದಿಂದ ಬಂದಂಥ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಸಹಿತ ಈ ಸೈಯದ್ ಆಜಂ ಪೀರ್ ಖಾದ್ರಿ ಹಿಂದೆ ಹೋಗ್ತಾರಂದ್ರೆ ಅದ್ಭುತ ಅಲ್ರಿ. ಯಾವಾಗ ಅಲ್ಲಿ 13,000 ಮತಗಳ ಅಂತರದಿಂದ ಅಲ್ಲಿ ಯಾಸೀರ್ ಖಾನ್ ಪಠಾಣ ಕಾಂಗ್ರೆಸ್ ಬಾವುಟ ಹಾರಿಸ್ತಾನ 25 ವರ್ಷಲೇ ಅದಕ್ಕೆ ಚಾಣಕ್ಯ ತಂತ್ರವನ್ನು ಹೆಣೆದು 2 ತಿಂಗಳಿಂದ ಬೀಡುಬಿಟ್ಟಂಥ ಇದೇ ಸತೀಶ್ ಜಾರಕಿಹೊಳಿ ಅಲ್ಲಿ ಮತಗಳ ಕ್ರೋಢೀಕರಣ ಮಾಡಿ ಅದನ್ನು 30,000ಕ್ಕೆ ಜಮಾ ಮಾಡಿ 13,000 ಅಂತರದಿಂದ ಆರಿಸಿ ಬರುವಲ್ಲಿ ಇದೇ ಸತೀಶ್ ಜಾರಕಿಹೊಳಿ ಶ್ರೇಯಸ್ಸು ಮತ್ತು ಸೈಯದ್ ಆಜಂ ಪೀರ್ ಖಾದ್ರಿಯ 40,000 ಮತಗಳ ಒಂದು ಕ್ರೋಢೀಕರಣ. ಈ ಇಬ್ಬರ ಶ್ರಮದಿಂದ ಇವತ್ತು ರಾಜ್ಯ ನೋಡಬೇಕಾಗಿತ್ತು. ಶಿಗ್ಗಾಂವಿ ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸೋಲ್ತೈತೆ ಅಂದರು. ಆದರೆ ಆಜಂ ಪೀರ್ ಖಾದ್ರಿ ಇದನ್ನು ಚಾಲೆಂಜ್ ತಗೊಂಡು ನಾನು ಗೆದ್ದೆ ಬೆಂಗಳೂರಿಗೆ ಬರ್ತೀನಿ ಅಂದಿದ್ರು. ಆದರೆ ಈ ಕಾಲಜ್ಞಾನದ ಭವಿಷ್ಯ 5 ತಿಂಗಳ ಹಿಂದೆ ಇದೇ ಖಾದ್ರಿಯವರ ಮನೆಯಲ್ಲಿ ನೇರ ಸಂದರ್ಶನ ತೆಗೆದುಕೊಂಡಾಗ ಆ ಸಂದರ್ಶನದಲ್ಲಿ ಒಂದು ಮಾತು ಹೇಳಿದ್ರು ಇದೇ ಖಾದ್ರಿಯವರು. 5 ತಿಂಗಳ ಮುಂಚಿತ ಬಂದಿರಿ ಜವಾರಿ ಕಡಕ್ಕಾಕ, ನೀವು ಹೇಗೆ ನಿಮಗೆ ಆ ರೈತನಿಗೆ ಮಳೆ ಬರುವ ವಾಸನೆ ಹೆಂಗೆ ಮಣ್ಣಿನಾಗ ಬರ್ತೈತಿ ಹಂಗೆ ನಿಮಗೆ ವಾಸ ಬಂದೈತಿ, ಅದಕ್ಕೆ ನೀವು ಬಂದಿರಿ ಈ ಸಂದರ್ಶನ ತೆಗೆದುಕೊಳ್ಳುವ ಸಲುವಾಗಿ. ಆ ಆಜಂ ಪೀರ್ ಖಾದ್ರಿ ಈ ಹುಲಗೂರು ದರ್ಗಾದ ಸಜ್ಜಾದೆಗಳು ಮತ್ತು ಆ ದರ್ಗಾದ ಮುಖ್ಯಸ್ಥರನ್ನೇ ನಿಮಗೆ ಅಲ್ಲಿ ಕಳಿಸಿರಬಹುದು ಅಂತಾರೆ ಇದೇ ಸೈಯದ್ ಆಜಂ ಪೀರ್ ಖಾದ್ರಿ. ಸೈಯದ್ ಆಜಂ ಪೀರ್ ಖಾದ್ರಿಯ ಸರಳತೆ ವಿರಳತೆ ಎಲ್ಲರ ಜೊತೆ ಬೆರೆತಿರುವುದು ನೋಡಿದರೆ ಇವತ್ತು ಹುಲಗೂರು, ಸವಣೂರು, ಬಂಕಾಪುರದಲ್ಲಿ ವಿಜಯೋತ್ಸವ ಆಚರಿಸ್ಕೊಂಡ್ರು. ಆ ವಿಜಯೋತ್ಸವ ಆಚರಿಸುವಾಗ ಒಂದು ಮಾತು ಹೇಳ್ತಾರೆ ಆಜಂ ಪೀರ್ ಖಾದ್ರಿ, ನಾನು ಅಧಿಕಾರ ತೆಗೆದುಕೊಳ್ಳುವಾಗ ಇದೇ ಅಧಿಕಾರ ಗ್ರಹಣ ಮಾಡುವಾಗ ನನಗೆ ಯಾರ್ಯಾರು ಬೆಂಬಲ ಕೊಟ್ಟರು ಅವರು ನನ್ನ ಜೊತೆ ಇದ್ದರೆ ಮಾತ್ರ ಅಧಿಕಾರ ತಗೋತೀನಿ ಅಂತಾರೆ. ಇವನೆಂತ ಆಜಂ ಪೀರ್ ಖಾದ್ರಿ ರೀ. ಪಕ್ಕದಲ್ಲಿ ಸತೀಶ್ ಜಾರಕಿಹೊಳಿ ಇರಬೇಕು. ನಾನು ಅಧಿಕಾರ ತೆಗೆದುಕೊಳ್ಳುವಾಗ ಎಡದಲ್ಲಿ ಜಮೀರ್ ಅಹ್ಮದ್ ಖಾನ್ ಇರಬೇಕು, ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹ್ಮದ್ ಇರಬೇಕು, ಶ್ರೀನಿವಾಸ ಮಾನೆ ಇರಬೇಕು, ಇಲ್ಲಿ ಗೆದ್ದಂಥ ಯಾಸೀರ್ ಖಾನ್ ಪಠಾಣ್ ಶಾಸಕ ಇರಬೇಕು. ಅದೇ ರೀತಿ ಎಲ್ಲರೂ ಬಂದರು, ಕುದುರೆ ಮೇಲೆ ಕುಂಡಿಸಿದ್ರು ಮಂತ್ರಿಗಳನ್ನು. ಇವತ್ತು ಎಷ್ಟು ವಿಚಿತ್ರ ರೀ, ಹುಲಗೂರು ದರ್ಗಾದ ಮುಂದೆ ಆ ಕುದುರೆ ಮೇಲೆ ಕೂತಿದ್ದ ದೃಶ್ಯ ಹಾಕಾಕತ್ತನ ನೋಡ್ರಿ. ಮಂತ್ರಿಗಳು ಕುದುರೆ ಮೇಲೆ ಕೂತಿದ್ದು ಭಾಳ ವಿಸ್ಮಯ. ಆ ಕುದುರೆಗಳು ಸಹಿತ ಆ ದರ್ಗಾದ ಆವರಣದಲ್ಲೇ ತಿರುಗಾಡ್ತಾವ. ಆ ಕುದುರೆಗಳ ಇತಿಹಾಸ ಸಹಿತ ಒಂದು ದೊಡ್ಡದೈತಿ. ಒಂದು ಸಾರಿ ಟೈಮ್ ಸಿಕ್ಕಾಗ ಇತಿಹಾಸ ಹೇಳ್ತೀನಿ, ನೀವು ಕಾಕೋತು ಕೂಡ್ರಿ. ಸಾವಿರಾರು ಬೆಂಬಲಿಗರ ಒಂದು ಸಮಾವೇಶ ಮಾಡ್ತಾರೆ ಹುಲಗೂರದಲ್ಲಿ. ಅಲ್ಲಿ ಸತೀಶ್ ಜಾರಕಿಹೊಳಿ ಆಜಂ ಪೀರ್ ಖಾದ್ರಿ ವ್ಯಕ್ತಿತ್ವ ಮತ್ತು ಆಜಂ ಪೀರ್ ಖಾದ್ರಿ ಹಾಗೆ ಶ್ರಮ ವಹಿಸಿದ್ರು ಅನ್ನೋದು ವಿವರವಾಗಿ ಹೇಳ್ಯಾರ. ಅದರ ಶಾಖಾಕತ್ತ ನೋಡ್ರಿ. ಅದೇ ರೀತಿ ಜಮೀರ್ ಅಹ್ಮದ್ ಖಾನ್ ಮಾತಾಡ್ಯಾರ. ಅಲ್ಲಿ ಮಾತಾಡಿದ ತಕ್ಷಣ ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ ಹೆಸ್ಕಾಂ ಕಚೇರಿಗೆ ಹೋಗ್ತಾರ. ಹೆಸ್ಕಾಂ ಕಚೇರಿಯಲ್ಲಿ ಅಧಿಕಾರ ತೆಗೆದುಕೊಳ್ಳುವಾಗ ಸತೀಶ್ ಜಾರಕಿಹೊಳಿ ಪಕ್ಕದಾಗಿರ್ಬೇಕು ಮತ್ತೆ ಹೇಳ್ತಾರೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಹಾಜರದಾರ. ಯಾಕಂದರೆ ಅಲ್ಲಿಯ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಮಾಡಿದ್ದ ಶ್ರಮ ಅವರ 100 ಕಾರ್ಯಕರ್ತರು ಹಗಲಿರುಳು ದುಡಿದಿದ್ದದು ಇವತ್ತು ಅದನ್ನು ನೆನೆಸ್ತಾರೆ ಆಜಂ ಪೀರ್ ಖಾದ್ರಿ. ನನ್ನಿಂದ ಮಾತ್ರ ಸಾಧ್ಯ ಆಗತಿರ್ಕಿಲ್ಲ, ಇವರೆಲ್ಲರೂ ಬಂದರೆ ಮಾತ್ರ ಸಾಧ್ಯ ಆಗತೈತಿ. ನಾವು ದಡ ಸೇರಿದ್ದೀವಿ. ಇವತ್ತು ನೇರವಾಗಿ ವಿಧಾನಸಭೆಗೆ 25 ವರ್ಷದ ನಂತರ ಕಾಂಗ್ರೆಸ್ ಬಾವುಟ ಹಾರಿಸಿದ್ದೀವಿ. ಆ ಸಂಪೂರ್ಣ ದೃಶ್ಯ ಇವತ್ತು ಅಧಿಕಾರ ತೆಗೆದುಕೊಳ್ಳುವಾಗ ಎಷ್ಟು ಖುಷಿ ಇದ್ದರು, ಎಷ್ಟು ಸಂತೋಷದಿಂದಿದ್ದರು. ಎಲ್ಲರಿಗೂ 100 ವರ್ಷ ಆಯುಷ್ಯ ಕೊಡಲಿ ಅಂತ ಹಾರೈಸಿದ್ದು ಎಲ್ಲವನ್ನ ದೃಶ್ಯದ ಮುಖಾಂತರ ತೋರ್ಸಾಕತ್ತನ್ನು ನೋಡ್ತೀರಿ. ಕುದುರೆ ಮ್ಯಾಗಿಂದ ದೃಶ್ಯ ನೋಡ್ರಿ, ಭಾಳ ಚಂದ ಐತಿ. ಅದರ ಜೊತೆಗೆ ನಮಗೂ ಕುದುರೆ ಮೇಲೆ ಕುಣಿಸ್ಯಾರ, ಅದನ್ನು ನೋಡ್ರಿ.
ಇದು ಖಡಕ ಜವಾರಿ ಕಾಕನ ಒಂದು ಕಾಲಜ್ಞಾನದ ಸತ್ಯದ ಭವಿಷ್ಯ. ಅದನ್ನು ಎಲ್ಲ ಸಂಪೂರ್ಣ ತೋರ್ಸಾಕತ್ತೀನಿ. ಈ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡೀರಿ, ಲೈಕ್ ಮತ್ತು ಶೇರ್ ಮಾಡಿರಿ. ಸೈಯದ್ ಆಜಂ ಪೀರ್ ಖಾದ್ರಿ ಉತ್ತರ ಕರ್ನಾಟಕದ 10 ಜಿಲ್ಲೆಗಳಲ್ಲಿ ಈಗ ಹೆಸ್ಕಾಮದ ಅಭಿವೃದ್ಧಿ ಪರ್ವ ಪ್ರಾರಂಭ ಮಾಡ್ತಾನೆ. ಅವನಿಗೆ ಎಲ್ಲರೂ ಬೆಂಬಲ ಕೊಡ್ರಿ. ಮುಂದೆ ಒಂದು ದೊಡ್ಡ ನಾಯಕನಾಗಿ ಉತ್ತರ ಕರ್ನಾಟಕದಲ್ಲಿ ಬೆಳೀತಾನ ಅವನೇ ಆಜಂ ಪೀರ್ ಖಾದ್ರಿ. ಏನು ನಿಮ್ಮ ಅನಿಸಿಕೆಗಳದಾವ ನನಗೆ ಹಾಕ್ರಿ ನನ್ನ ಕಮೆಂಟ್ ಬಾಕ್ಸ್ನಾಗ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.